ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಯಾರ್ದಾದ್ರೂ ಲವ್ ಸ್ಟೋರಿ ಕೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತಲ್ವಾ? ಅದರಲ್ಲೂ ಸೆಲೆಬ್ರಿಟಿಗಳ ಲವ್ ಸ್ಟೋರಿ ಕೇಳೋಕೆ ಎಷ್ಟು ಕ್ಯೂರಿಯಾಸಿಟಿ ಇದೆ. ಹಾಗಿದ್ರೆ ಬನ್ನಿ ನಮ್ಮ ವಿಜಯ ರಾಘವೇಂದ್ರ ಅವರ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಡ್ತೀನಿ. ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕು ಎಂದು ನಟ ವಿಜಯ ರಾಘವೇಂದ್ರ ಹಾಗೂ ಪತ್ನಿ ಸ್ಪಂದನರವರ ನಡುವಿನ ಅನುಬಂಧವನ್ನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಿದ್ಮೇಲೆ ಕೋಟ್ಯಾಂತರ ಕನ್ನಡಿಗರು ಮಾತನಾಡ್ಕೊಂಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಪತ್ನಿ ಸ್ಪಂದನರವರನ್ನ ಮಿಸ್ ಮಾಡ್ಕೊಂಡಿದ್ದ ವಿಜಯ ರಾಘವೇಂದ್ರ ಗೋಳು ಎಂದು ಕಣ್ಣೀರಿಟ್ಟಿದ್ರು. ಪತ್ನಿ ಸ್ಪಂದನ ಅವರನ್ನ ವಿಜಯ ರಾಘವೇಂದ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆಂಬ ಸಂಗತಿ ಎಲ್ಲರಿಗೂ ಗೊತ್ತು. ಆದ್ರೆ ಇಬ್ಬರ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ ಎಂಬುದು ನಿಮಗ್ ಗೊತ್ತಾ? ಅದು ಹೇಗ್ ಸ್ಟಾರ್ಟ್ ಆಯ್ತು, ಎಲ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಡ್ತೀನಿ ಕೇಳಿ. 2004ರಲ್ಲಿ ಎಸಿಪಿ ಬಿಕೆ ಶಿವರಾಮ್ ಪುತ್ರಿ ಸ್ಪಂದನ ಅವರನ್ನ ಮಲ್ಲೇಶ್ವರಂ ಕಾಫಿ ಡೇನಲ್ಲಿ ವಿಜಯ ರಾಘವೇಂದ್ರ ಅವರು ಮೊದಲು ನೋಡಿದ್ರಂತೆ. ಮುದ್ದಾಗಿದ್ದ ಸ್ಪಂದನ ಅವರನ್ನ ನೋಡಿದ ಕೂಡಲೇ ವಿಜಯ ರಾಘವೇಂದ್ರ ಅವರ ಹೃದಯದಲ್ಲಿ ಕಚ್ಚಿಗುಳಿ ಇಟ್ಟಂತಾಗಿದೆ. ಆದ್ರೆ ಮಾತನಾಡಿಸುವ ಧೈರ್ಯ ಮಾಡಲಿಲ್ಲ. ನಂತರ 3 ವರ್ಷಗಳ ಬಳಿಕ ಸ್ಪಂದನ ಅವರನ್ನ ಶೇಷಾದ್ರಿಪುರಂ ಕಾಫಿ ಡೇನಲ್ಲಿ ಮತ್ತೆ ವಿಜಯ ರಾಘವೇಂದ್ರ ಅವರು ನೋಡಿದ್ರಂತೆ. ಈ ಬಾರಿ ಮಿಸ್ ಮಾಡಬಾರ್ದು ಎಂದು ಡೈರೆಕ್ಟ್ ಆಗಿ ಹೋಗಿ ಸ್ಪಂದನ ಜೊತೆ ಮಾತನಾಡಿದ್ರಂತೆ. ಅದೇ ಸಮಯದಲ್ಲಿ ವಿಜಯ ರಾಘವೇಂದ್ರ ಅವರಿಗೆ ಮದುವೆ ಮಾಡಲು ಕುಟುಂಬದವರು ಹುಡುಗಿಯನ್ನ ಹುಡುಕ್ತಾ ಇದ್ರಂತೆ. ಆ ಸಮಯ ನೋಡಿ ಸ್ಪಂದನ ಬಗ್ಗೆ ಕುಟುಂಬದವರಿಗೆ ವಿಜಯ ರಾಘವೇಂದ್ರ ವಿಷಯ ತಲುಪಿಸಿದ್ದಾರೆ. ಉಭಯ ಕುಟುಂಬಗಳು ಮಾತುಕತೆ ನಡೆಸಿ 1 ತಿಂಗಳೊಳಗೆ ಮದುವೆ ಫಿಕ್ಸ್ ಮಾಡಿದ್ರಂತೆ. ಆಗಸ್ಟ್ 26, 2007ರಲ್ಲಿ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಅವರು ಹಸೆಮಣೆ ಏರಿದ್ರು. ಇಬ್ಬರಿಗೂ ಶೌರ್ಯ ಎಂಬ ಪುತ್ರನಿದ್ದಾನೆ. ನಿನಗಾಗಿ ಚಿತ್ರದಲ್ಲಿ ನಟಿಸಿದ ಮೇಲೆ ಮಂಗಳೂರು ಹುಡುಗಿಯನ್ನ ಮದುವೆ ಆಗ್ಬೇಕೆಂಬ ಆಸೆ ಇತ್ತಂತೆ ವಿಜಯ ರಾಘವೇಂದ್ರ ಅವರಿಗೆ. ಕಾಕತಾಳೀಯ ಎಂಬಂತೆ ಸ್ಪಂದನರವರ ಊರು ಬೆಳ್ತಂಗಡಿ. ಸರ್ಪ್ರೈಸ್ ಕೊಡೋದ್ರಲ್ಲಿ ಸ್ಪಂದನ ಮಾಸ್ಟರ್ ಅಂತಾರೆ ನಟ ವಿಜಯ ರಾಘವೇಂದ್ರ ಅವರು. ನೋಡಿದ್ರಲ್ಲ ವೀಕ್ಷಕರೇ, ವಿಜಯ ರಾಘವೇಂದ್ರ ಅವರ ಒಂದು ಕ್ಯೂಟ್ ಲವ್ ಸ್ಟೋರಿ ಹೇಗಿತ್ತು ಅಂತ. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.